ವಂದೇ ಮಾತರಂ. ಏನ್ ಸುಂದರವಾದ ಸಾಲುಗಳು. ಸುಜಲಾಂ ಸುಫಲಾಂ. ಭಾರತದಲ್ಲಿ ಹರಿಯುವಷ್ಟು ನದಿ ಬಹುಶಃ ಜಗತ್ನಲ್ಲಿ ಎಲ್ಲೂ ಹುಡುಕಿದ್ರೂ ಸಿಗಲಿಕ್ಕಿಲ್ಲ. ನಾವು ಪುಣ್ಯವಂತರು. ನಾನು ಯಾವಾಗಲೂ ತಮಾಷೆ ಮಾಡ್ತಿರ್ತೀನಿ, ನೀವು ಜಗತ್ತಿನ ಅನೇಕ ರಾಷ್ಟ್ರಗಳಿಗೆ ಹೋಗಿ ನೀರು ಬೇಕು ಅಂದ್ರೆ ನೀರು ಸಿಗಲ್ಲ, ಪೆಟ್ರೋಲ್ ಸಿಗತ್ತೆ. ಅವ್ರ ನೀರು ಪಕ್ಕದ ರಾಷ್ಟ್ರದಿಂದ ಆಮದು ಮಾಡ್ಕೋಬೇಕು. ಅವ್ರಿಗೆ ಪೆಟ್ರೋಲ್ 20 ರೂಪಾಯಿ ಸಿಗ್ಬಹುದು, ನೀರಿಗೆ 150 ರೂಪಾಯಿ ಕೊಡಬೇಕು. ನನ್ನ ದೇಶ ಹಂಗಿಲ್ಲ ರೀ. ಯಾವ ರಾಜ್ಯದಲ್ಲಾದ್ರೂ ಯಾವ ಊರಿನಲ್ಲಾದ್ರೂ ಬೊಗಸೆಯೊಡ್ಡಿ ಹೀಗೆ ನಿಂತ್ರೆ ಆಕಾಶದಿಂದ ಧೋ ಧೋ ಅಂತ ಸುರಿಯೋ ಮಳೆಯನ್ನೇ ಕುಡಿದು ಬಿಡಬಹುದಾಗಿರುವಷ್ಟು ನೀರು ಭಗವಂತ ನಮ್ಗೆ ಕೊಟ್ಟಿದ್ದಾನೆ. 3 ಭವ್ಯವಾದ ನದಿಗಳು. ನಾನು ಬಹಳ ನದಿಗಳ ಬಗ್ಗೆ ಮಾತನಾಡಲ್ಲ. 3 ಭವ್ಯವಾದ ನದಿಗಳು. ಮೊದಲನೇದು ಗಂಗಾ, ಇನ್ನೊಂದು ಸಿಂಧು, 3ನೇದು ಕಾವೇರಿ. ಸರಸ್ವತಿ, ಗಂಗಾ ಮತ್ತು ಕಾವೇರಿ, ಈ 3 ನದಿಗಳ ಬಗ್ಗೆ ನಾನು ನಿಮ್ ಜೊತೆ ಹಂಚ್ಕೋಬೇಕು. ಸರಸ್ವತಿ ಅನ್ನುವಂಥ ನದಿ ಇದೆಯಲ್ಲ, ಇದು ಮಾಣಾದಲ್ಲಿ ಹುಟ್ಟುತ್ತೆ. ಈ ಮಾಣಾ ನದಿ, ಈ ಮಾಣಾ ಅನ್ನುವಂಥ ಜಾಗ ಬದರಿಯಿಂದ ಸ್ವಲ್ಪ ಮೇಲಕ್ಕೆ. ಅದನ್ನು ಭಾರತದ ಕೊನೆಯ ಹಳ್ಳಿ ಅಂತಾನು ಕರಿಬಹುದು, ಭಾರತದ ಮೊದಲನೇ ಹಳ್ಳಿ ಅಂತ ಈ ದೇಶದ ಪ್ರಧಾನಮಂತ್ರಿ ಅದನ್ನು ಬದಲಾಯಿಸಿ ಇಲ್ಲಿಂದ ಭಾರತ ಶುರುವಾಗುತ್ತೆ ಅಂತ ನಮ್ಗೊಂದು ಹೊಸ ವ್ಯಾಖ್ಯಾನ ಕೊಡುವಂತ ಪ್ರಯತ್ನ ಮಾಡಿದ್ರು. ಅಲ್ಲಿ ಹುಟ್ಟುತ್ತೆ ಸರಸ್ವತಿ. ಈ ಸರಸ್ವತಿಯ ವೈಶಿಷ್ಟ್ಯ ಏನ್ ಗೊತ್ತೇನು? ಇಲ್ಲಿಯೇ ವೇದಗಳು ಹುಟ್ಟಿದ್ದು, ಇಲ್ಲಿಯೇ ಶಂಕರರು ಭಾಷ್ಯವನ್ನು ಬರೆದಿದ್ದು, ಇಲ್ಲಿಯೇ ವ್ಯಾಸರು ಮಹಾಭಾರತವನ್ನು ಬರೆದಿದ್ದು ಸರಸ್ವತಿಯ ಬಯಲಿನ ತೀರದಲ್ಲಿ. ಈ ಸರಸ್ವತಿಯ ವೈಶಿಷ್ಟ್ಯ ಎಂಥದ್ದು ಅಂತಂದ್ರೆ, ಅದೊಮ್ಮೆ ಈ ಸರಸ್ವತಿಯ ತೀರದಲ್ಲಿ ವ್ಯಾಸರು ತಾವು ಮಹಾಭಾರತವನ್ನು ಬರೆಸಬೇಕಾದ್ರೆ ಗಣೇಶ ಬರ್ಕೊಳ್ತಾ ಇದ್ದ, ಸರಸ್ವತಿ ಧೋ ಧೋ ಅಂತ ಸದ್ದು ಮಾಡ್ತಾ ಇದ್ಲು. ಇದ್ದಕ್ಕಿದ್ದಂತೆ ವ್ಯಾಸರು ಅದಕ್ಕೆ ಶಾಪ ಕೊಟ್ಟು ಹೇಳಿದ್ರಂತೆ, ಲುಪ್ತವಾಗು, ನಿನ್ನ ಸದ್ದು ನಿಂತು ಹೋಗ್ಲಿ ಅಂತ. ಸರಸ್ವತಿ ಲುಪ್ತವಾಗಿ ಹೋದ್ಲು. ಆದ್ರೆ ಆಶ್ಚರ್ಯ ಏನ್ ಗೊತ್ತಾ, ನಮ್ಮ ಇಡೀ ವೇದಗಳು ಏನಿದ್ದುವೋ ಅದು ಸರಸ್ವತಿ ಬಯಲಿನಲ್ಲೇ ಹುಟ್ಟಿದ್ದು. ವೇದಗಳಲ್ಲಿ ಅನೇಕ ಕಡೆಗಳಲ್ಲಿ ಅಂಬಿತಮೆ, ದೇವಿತಮೆ, ನದೀತಮೆ, ಸರಸ್ವತಿ ಅಂತ ಹೇಳುವಂತ ವಾಕ್ಯಗಳನ್ನ ಕೇಳ್ತೀವಿ. ಹೇ ತಾಯಿಯರಲ್ಲಿ ಶ್ರೇಷ್ಠಳಾದವಳೇ, ದೇವಿಯರಲ್ಲಿ ಶ್ರೇಷ್ಠಳಾದವಳೇ ಮತ್ತು ನದಿಯಲ್ಲಿ ಶ್ರೇಷ್ಠಳಾದ ತಾಯಿ ಸರಸ್ವತಿಯೇ ನಿನಗೆ ನಮನ ಅಂತ ಹೇಳುವಂತ ಶ್ರೇಷ್ಠ ವಾಕ್ಯಗಳು. ಆದ್ರೆ ಪ್ರಾಬ್ಲಮ್ ಏನಾಯ್ತು ಗೊತ್ತಾ? ಬ್ರಿಟಿಷರು ಭಾರತಕ್ಕೆ ಬಂದರು. ಭಾರತಕ್ಕೆ ಬಂದಾಗ ಅವರಿಗೆ ಗೊತ್ತಾಯ್ತು, ಈ ದೇಶದ ಸಂಸ್ಕೃತಿ ಅತ್ಯಂತ ಪ್ರಾಚೀನವಾದ್ದು, ಅತ್ಯಂತ ಗಹನವಾದ್ದು. ಯಾವುದನ್ನ ನಾವು ಹೆಮ್ಮೆಯಿಂದ ನಾವು ಜಗತ್ತಿನ ಶ್ರೇಷ್ಠರು ಅಂತ ಕರ್ಕೊಳ್ತಿದ್ದೀವೋ ಅದು ವೇದ ಸಂಸ್ಕೃತಿಯ ಮುಂದೆ ತುಚ್ಛವಾಗಿರುವಂಥದ್ದು. ಹೀಗಾಗಿ ವೇದ ಸಂಸ್ಕೃತಿ ಭಾರತದ್ದೇ ಅಲ್ಲ ಅಂತ ಹೇಳಬೇಕು ನಾವು ಅಂತ ಅವ್ರು ಆಲೋಚನೆ ಮಾಡಿದ್ರು. ಅವ್ರಿಗೆ ಸಿಕ್ಕ ಒಂದೇ ಒಂದು ಅಸ್ತ್ರ ಯಾವುದು ಅಂತಂದ್ರೆ, ಸರಸ್ವತಿ ಅಂತ ಯಾವುದನ್ನು ಕರೆದಿದ್ದಾರೋ ಆ ನದಿಯೇ ಲುಪ್ತವಾಗಿ ಹೋಗಿರೋದ್ರಿಂದ ಈ ಸಂಸ್ಕೃತಿ ಹುಟ್ಟಿದಿಲ್ಲ, ಅಲ್ವೇ ಅಲ್ಲ ಅಂತ. ಲುಪ್ತವಾಗಿದ್ದು ನಿಜ ಅಲ್ಲ, ಕಾಣಿಸ್ತಾ ಇಲ್ವಲ್ಲ. ಆದ್ರೆ ನಾವು ಮಾತ್ರ ಅದು ಲುಪ್ತವಾಗಿದ್ದ ಅವತ್ತಿನಿಂದ ಇವತ್ತಿನವರೆಗೂ ಪ್ರಯಾಗದಲ್ಲಿ 3 ನದಿಗಳ ಸಂಗಮ ಆಗುತ್ತೆ ಅಂತ ಹೇಳ್ತೀವಿ. ಗಂಗೆ, ಯಮುನೆ ಮತ್ತು ಸರಸ್ವತಿ. ಗಂಗೆ ಕಾಣ್ತಾಳೆ, ಯಮುನೆ ಕಾಣ್ತಾಳೆ, ಸರಸ್ವತಿ ಕಾಣ್ತಾಳ ಅಂತ ಕೇಳಿದ್ರೆ ಮುಳುಗು ಹಾಕುವ ಪ್ರತಿಯೊಬ್ಬನೂ ಹೇಳ್ತಾನೆ ಗುಪ್ತವಾಗಿ ಬಂದಲ್ಲಿ ಸೇರ್ಕೊಳ್ತಾಳೆ, ಅಲ್ಲಿ ಅವಳಿಗೆ ನಮಸ್ಕಾರ ಮಾಡ್ತೀವಿ ಅಂತ ಪರಂಪರೆಯಿಂದ ಉಳಿಸ್ಕೊಂಡು ಬಂದ್ಬಿಟ್ಟಿದೀವಿ. ಆದ್ರೆ ಬ್ರಿಟಿಷ್ ಸಂಶೋಧಕರು ಹೇಳಿದ್ರು ಸುಳ್ಳು, ಬೊಗಳೆ, ಯಾವುದೂ ಸತ್ಯ ಅಲ್ಲ, ಎಲ್ಲವನ್ನೂ ಹೇಳ್ಕೊಂಡೋದ್ರು. ಆದ್ರೆ ದೇವರು ಬಿಡ್ಲಿಲ್ಲ. ಒಂದ್ಸಲ ಅಮೆರಿಕಾದ ಸ್ಯಾಟಲೈಟ್ಗಳು ಹಾರ್ತಾ ಇರಬೇಕಾದಾಗ ಹೀಟ್ ಮ್ಯಾಪ್ ಅನ್ನ ಗುರುತಿಸಿದ್ವು. ಆ ಹೀಟ್ ಮ್ಯಾಪ್ ಅನ್ನು ನೋಡಿದಾಗ ಅವ್ರಿಗೆ ಗೊತ್ತಾಯ್ತು, ಎಲ್ಲಿ ಸರಸ್ವತಿ ಅಂತ ಭಾರತೀಯ ಪೂರ್ವಜರು ಋಷಿಗಳು ಹೇಳ್ತಾರೋ ಆ ಭಾಗದಲ್ಲಿ ಹೀಟ್ ಮ್ಯಾಪಿನ ಮೂಲಕ ಭೂಮಿಯ ಅಡಿಯಲ್ಲಿ ಒಂದು ನದಿ ಹರಿತಾ ಇದ್ದಿದ್ದು ಸತ್ಯ ಅಂತ ಸ್ಯಾಟಲೈಟ್ ಮ್ಯಾಪ್ ಹೇಳಿದ ನಂತರ ಇಡೀ ಜಗತ್ತು ಗಾಬರಿಗೊಳಗಾಯ್ತು. ಸರಸ್ವತಿ ಇದ್ದಿದ್ ನಿಜ. ಇಷ್ಟು ದಿನಗಳ ಕಾಲ ಸರಸ್ವತಿ ಅಂತಂದ್ರೆ ಯಾವುದು ಅಂತ ಹೇಳಿದ್ರೆ ಅಫ್ಘಾನಿಸ್ತಾನದಲ್ಲಿ ಇರುವಂತ ಕೊಳ ಹರಾಕಿತಿ, ಅದೇ ಸರಸ್ವತಿಯ ಅಪಭ್ರಂಶ ಅಂತಂದ್ರು. ಇನ್ನು ಕೆಲವರು ಹೇಳಿದ್ರು ಜರ್ಮನಿಯಲ್ಲಿ ಎಲ್ಲೋ ಇತ್ತು, ಹೀಗಾಗಿ ಆರ್ಯರು ಅಂದ್ರೆ ಜರ್ಮನಿಯವರು, ಆರ್ಯರು ಅಂತಂದ್ರೆ ಮಧ್ಯ ಏಷ್ಯಾದವರು. ಇವೆಲ್ಲವೂ ಹೋಗಿ ಕೊನೆಗೆ ಬಂತು ಆರ್ಯರು ಅಂದ್ರೆ ಭಾರತೀಯರೇ, ಜಗತ್ತನ್ನ ಆಳುವಂತ ಶ್ರೇಷ್ಠ ಸಂಸ್ಕೃತಿ ಇದ್ರೆ ಅದು ಭಾರತದ್ದೇ ಅಂತ ಈ ಹೀಟ್ ಮ್ಯಾಪಿನ ನಂತರ ಪ್ರೂವ್ ಆಯ್ತು. ಮಿತ್ರ, ಇವತ್ತಿಗೂ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ಕೊಂಡು ತಿರುಗಾಡ್ತಾರೆ, ಆರ್ಯರು ಬೇರೆ ದ್ರಾವಿಡರು ಬೇರೆ ಅಂತ. ಆರ್ಯರು ದ್ರಾವಿಡರು ಅಂತ ಪ್ರತ್ಯೇಕ ಇಲ್ಲ ಅನ್ನುವಂಥ ಸಿದ್ಧಾಂತ ಯಾವತ್ತೋ ಬಂದಾಗಿದೆ. ಅದನ್ನ ಜಗತ್ತು ಒಪ್ಪಿಕೊಂಡು ಕೂಡ ಆಗೋಗಿದೆ. ಇವತ್ತು ಸರಸ್ವತಿ ಜೀವಂತವಾಗಿರುವ ನದಿ. ಆ ಸರಸ್ವತಿ ಹರಿತಾ ಇದ್ಲು ಅಂತ ಹೇಳುವಂತ ಉದ್ದದ ಜಾಗದಲ್ಲಿ ಎಲ್ಲೆಲ್ಲಿ ಅಗಿತಾರೋ ಅಲ್ಲಿ ನೀರು ಚಿಮ್ಮುತ್ತಲ್ಲ, ಅದನ್ನ ನೋಡಿದಾಗ ಗೊತ್ತಾಗುತ್ತೆ ಭಾರತ ಸಿಂಧೂ ಬಯಲಿನ ನಾಗರಿಕತೆ ಅಲ್ಲ, ಭಾರತ ಸರಸ್ವತಿ ಬಯಲಿನ ನಾಗರಿಕತೆ ಅಂತ ಗೊತ್ತಾಗುತ್ತೆ. ಇನ್ನೂ ಆಶ್ಚರ್ಯದ ಸಂಗತಿ ಏನ್ ಗೊತ್ತಾ?
ವಿಜ್ಞಾನಿಗಳು ಸಂಶೋಧನೆಗೊಳಪಡಿಸಿ ಹೇಳಿದ್ದಾರೆ, ಸರಸ್ವತಿ ಲುಪ್ತವಾಗಿದ್ದು ಕನಿಷ್ಠ ಪಕ್ಷ ಇವತ್ತಿಗೆ 4000 ವರ್ಷಗಳ ಹಿಂದೆ. ಸರಿಯಾಗಿ ಕೇಳಿಸ್ಕೊಳ್ಳಿ, ಸರಸ್ವತಿ ಲುಪ್ತವಾಗಿ ಮಾಯವಾಗಿದ್ದು ಇವತ್ತಿಗೆ 4000 ವರ್ಷಗಳ ಹಿಂದೆ. ಎಟ್ ದ ಸೇಮ್ ಟೈಮ್ ಸರಸ್ವತಿ ಹುಟ್ಟಿದ್ದು ಇವತ್ತಿಗೆ 9,500-10,000 ವರ್ಷಗಳ ಹಿಂದೆ. ಅಂದ್ರೆ ಭಾರತೀಯ ಸಂಸ್ಕೃತಿಯ ಉಗಮ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತಂದ್ರೆ 10,000 ವರ್ಷಗಳ ಹಿಂದೆ. ಇಸ್ಲಾಂ ಹುಟ್ಟಿ 1400 ವರ್ಷ ಆಯ್ತು. ಜೀಸಸ್ ಕ್ರೈಸ್ಟ್ ಹುಟ್ಟಿ 2000 ವರ್ಷ ಆಯ್ತು. ಕ್ರಿಶ್ಚಿಯನ್ರ ಪ್ರಕಾರ ಭೂಮಿ ಹುಟ್ಟಿಯೇ 4,000 ವರ್ಷ ಆಗಿರ್ಬೋದು. ಆದರೆ ಹಿಂದೂ ಸಂಸ್ಕೃತಿಗೆ ಕನಿಷ್ಠ ಪಕ್ಷ 10,000 ವರ್ಷಗಳ ಇತಿಹಾಸ ಇದೆ ಅಂತಂದಾಗ ಪ್ರತಿಯೊಬ್ಬ ಭಾರತೀಯ ಕಾಲರ್ ಟೈಟ್ ಮಾಡ್ಕೊಳ್ಬೇಕಾಗಿರೋ ಸಂಗತಿ ಅಂತ. ಆದ್ರೆ ಬರೀ ಸರಸ್ವತಿಯ ಮಾತು ಹೇಳಿದ್ರೆ ಮುಗಿಯೋದಿಲ್ಲ. ಯಾವಾಗ ಸರಸ್ವತಿ ಲುಪ್ತವಾಗಿ ಹೋಯ್ತೋ ಈ ದೇಶದ ಜನ ನದಿ ಹುಡ್ಕೊಂಡು ಗುಳೆ ಎದ್ದು ಮತ್ತೊಂದು ನದಿ ಎತ್ತ ಬಂದ್ರಲ್ಲ, ಆ ನದಿಯನ್ನ ಗಂಗಾ ನದಿ ಅಂತ ಕರೀತಾರೆ. ಗಂಗೆ ನಮ್ಮ ಪಾಲಿಗೆ ಸುರನದಿ. ಕಥೆ ಬಹಳ ಚಂದ ಇದೆ, ನಾವು ನಮ್ಮ ಮಕ್ಕಳಿಗೆ ಹೇಳಲಿಲ್ಲ ಅಷ್ಟೇ. ಅವಳನ್ನ ಸುರನದಿ ಅಂತ ಕರೀತಾರೆ. ಸ್ವರ್ಗದಲ್ಲಿದ್ದವಳು ಒಂದ್ಸಲ ಶಾಪ ಸಿಕ್ತವಳಿಗೆ, ನೀನು ಭೂಮಿಯಲ್ಲಿ ಹರಿಬೇಕು ಅಂತ. ಯಾವಾಗ ಭೂಮಿಯಲ್ಲಿ ಹರಿಬೇಕು ಅಂತ ಶಾಪ ಬಂತ, ಅವಳು ಮುಂದೆ ಏನ್ ಮಾಡೋದು ಅಂತ ಕಾಯ್ತಾ ಇದ್ಲು. ಅಷ್ಟೊತ್ತಿಗೆ ಇಲ್ಲಿ ರಾಮನ ಪೂರ್ವಜನಾಗಿದ್ದ ಇಕ್ಷ್ವಾಕು ವಂಶದ ಸಗರ ಒಂದು ಅಶ್ವಮೇಧ ಯಾಗ ಮಾಡ್ತಿದ್ದ. 99 ಯಾಗ ಆಗಿತ್ತು, 100ನೇ ಯಾಗ ಆಗಬೇಕು. 100ನೇ ಯಾಗ ಆಗಿಬಿಟ್ರೆ ಹಳೆ ಇಂದ್ರ ಪದಚ್ಯುತನಾಗಿ ಇವನೇ ಇಂದ್ರ ಪದವಿಯಲ್ಲಿ ಕೂತ್ಕೊಳ್ತಾನೆ ಅಂತ ಪ್ರತೀತಿ. ಹೀಗಾಗಿ ಇಂದ್ರನಿಗೆ ಗಾಬರಿ ಆಯ್ತು. ಇವನ ಅಶ್ವಮೇಧದ ಅಶ್ವವನ್ನ ಅವನು ಮಾಯ ಮಾಡಿ ಪಾತಾಳದಲ್ಲಿ ತಪಸ್ಸಿಗೆ ಕೂತಿದ್ದ ಕಪಿಲ ಮುನಿಗಳ ಆಶ್ರಮದ ಎದುರಿಗೆ ಕಟ್ಬಿಟ್ಟ. ಕಪಿಲ ಮುನಿಗಳಿಗೆ ಗೊತ್ತೇ ಇಲ್ಲ, ಅವರು ತಪಸ್ಸಿನಲ್ಲಿ ಮಗ್ನರಾಗಿ ಕೂತ್ಬಿಟ್ಟಿದ್ದಾರೆ. ಮುಂದೇನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇವನು ತನ್ನ ಎಲ್ಲ ಅಶ್ವವನ್ನ ಎಲ್ಲ ಕಡೆ ಹುಡುಕಾಡಿದ. ಏನ್ ಮಾಡಿದ್ರು ಸಿಗದೆ ಹೋದಾಗ ಸಗರನ 60,000 ಮಕ್ಕಳು ಹುಡ್ಕೊಂಡು ಹೋಗಿ ಇಡೀ ಭೂಮಿಯನ್ನ ಅಗದು ತೆಗೆದು 60,000 ಮಕ್ಕಳು ಸೇರಿ ಪಾತಾಳಕ್ಕೆ ಹೋಗಿ ಕಪಿಲ ಮುನಿಯ ಆಶ್ರಮದ ಎದುರುಗಡೆ ಇದ್ದ ಅಶ್ವವನ್ನು ನೋಡಿದ್ರು. ಕೋಪವಂತವರಿಗೆ ಅಶ್ವವನ್ನ ಬಿಡಿಸ್ಕೊಂಡಿದ್ದಲ್ದೆ ಕಪಿಲ ಮುನಿಗಳಿಗೆ ಅವಮಾನ ಮಾಡಿಬಿಟ್ರು. ಕಪಿಲ ಮುನಿಗಳಿಗೆ ಗೊತ್ತೇ ಇರಲಿಲ್ಲ. ಕಣ್ ತೆಗೆದು ನೋಡಿದ್ರು, ನೀವೆಲ್ಲ ಭಸ್ಮ ಆಗಿ ಅಂತ ಶಾಪ ಕೊಟ್ಬಿಟ್ರು. ಮುಂದೆ ಸಗರನ ಮಕ್ಕಳು ಭಸ್ಮ ಆದ್ರು, ಅವನ ಅಶ್ವಮೇಧ ಯಾಗ ಹೋಯ್ತು. ಎಲ್ಲ ಹೋದ್ರೆ ಅದೇ ಪರಿವಾರದಲ್ಲಿ ಭಗೀರಥ ಬಂದವನು ನನ್ನ ಪೂರ್ವಜರನ್ನ ನಾನು ಹೇಗಾದ್ರೂ ಮಾಡಿ ಅವರಿಗೆ ಸದ್ಗತಿ ಕೊಡಿಸ್ಬೇಕು ಅಂತ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿದರೆ ಬ್ರಹ್ಮ ಹೇಳಿದ ಒಂದೇ ಮಾರ್ಗ, ಗಂಗೆ ಅವ್ರ ಮೇಲೆ ಹರಿದರೆ ಅವರೆಲ್ಲ ಪವಿತ್ರರಾಗ್ತಾರೆ. ಹರಿಬೇಕು ಅಂದ್ರೆ ಏನ್ ಮಾಡ್ಬೇಕು, ಅಲ್ಲಿಂದ ಗಂಗೆಯನ್ನ ಇಳಿಸುವಂತೆ ನೀನು ಆಶೀರ್ವಾದ ಮಾಡಬೇಕು. ಬ್ರಹ್ಮ ಹೇಳ್ದ ಆಗ್ಲಿ, ಗಂಗೆ ಕೆಳಗೆ ಬರ್ತಾಳೆ. ತಪಸ್ ಮುಗೀತು. ಗಂಗೆನ್ ಕೇಳ್ಕೊಂಡ, ಅಮ್ಮ ತಾಯಿ ನನಗೆ ವರ ಸಿಕ್ಕಿದೆ, ಬ್ರಹ್ಮ ಹೇಳಿದ್ದಾನೆ ನೀನ್ ಭೂಮಿಗೆ ಬರ್ತೀಯಂತೆ, ದಯಮಾಡಿ ಬಾ. ಗಂಗೆ ಧಿಮಾಕಿಂದ ಹೇಳಿದ್ರೆ, ಏಯ್ ನನ್ನನ್ನ ತಡೆಯೋ ತಾಕತ್ತು ಭೂಮಿಗೆ ಇದೆಯೇನೋ? ನಾನು ಮೇಲಿಂದ ಧುಮುಕಿದ್ರೆ, ಸ್ವರ್ಗದಿಂದ ಧುಮುಕಿದ್ರೆ ಈ ಭೂಮಿ ಅಲಗಾಡಿ ಹೋಗುತ್ತೆ, ಸಾಧ್ಯ ಇದೆಯಾ ನಿನಗೆ ಅಂತ ಕೇಳಿದ್ರೆ ಏನ್ ಮಾಡ್ಬೇಕು? ಗಂಗೆಯನ್ನ ತಡೆಯಬಲ್ಲ ಸಾಮರ್ಥ್ಯ ಇರೋನ್ ಯಾರು? ಯಾರೋ ಹೇಳಿದ್ರು ಶಿವನನ್ನ ಪ್ರಾರ್ಥಿಸು. ಶಿವನನ್ನ ತಪಸ್ಸಿಗೆ ಕೂತ. ಭಗೀರಥ ಪ್ರಯತ್ನ ಅಂದ್ರೆ ಸುಮ್ನೆ ಅಲ್ಲ, ಶಿವನ ತಪಸ್ಸಿಗೆ ಆತ ಕೂತ. ಶಿವನನ್ನ ತಪಸ್ಸು ಮಾಡಿ ಕರ್ಕೊಂಡ. ಶಿವನ ಕೇಳ್ಕೊಂಡ, ನೀನು ಗಂಗೆಯನ್ನ ಹಿಡಿಬೋದಾ? ಆಯ್ತು ಅಂದ ಶಿವ. ಶಿವ ಬಂದ್ ನಿಂತ. ಗಂಗೆಯ ಇಷ್ಟು ದಿಮಾಕನ್ನ ಕಂಟ್ರೋಲ್ ಮಾಡಬೇಕು ಅಂತ ತನ್ನ ಜಟೆಯನ್ನೇ ಅಗಲಿಸಿ ನಿಂತ್ಕೊಂಡು ಗಂಗೆ ಬಿದ್ದಾಗ ಜಟೆಲ್ ಹಿಡಿದು ಜಟೆಲ್ ಕಟ್ಟಿಟ್ಬಿಟ್ಟ. ಅವಳು ಕಟ್ಟಿದ್ರೆ ಏನು ಉಪಯೋಗ? ಹರಿಬೇಕಲ್ಲ ಅವಳು. ಶಿವ ಕಟ್ಟಿದ, ತನ್ನ ಕೆಲಸ ಮುಗೀತು, ಹೋದ. ಮತ್ತೆ ತಪಸ್ ಮಾಡಿದ ಭಗೀರಥ. ಅಯ್ಯ ತಂದೆ, ನೀನ್ ಜಟೆಯಲ್ಲಿ ಕಟ್ಕೋಬೇಕು ಅಂತಲ್ಲ ನಾನು ಕೇಳಿದ್ದು, ಅವಳನ್ನು ಹರಿಸ್ಬೇಕು ಭೂಮಿಗೆ. ಅವಳು ಬರಬೇಕು, ಪಾತಾಳದವರೆಗೂ ಹೋಗಬೇಕು, ಅಲ್ಲಿರೋ ಜನರನ್ನು ಪವಿತ್ರಗೊಳಿಸಬೇಕು, ದಯಮಾಡಿ ಹರಿಸು ಅಂದಾಗ 7 ಕವಲುಗಳಾಗಿ ಗಂಗೆಯನ್ನ ಹರಿಸಿದ. ಅವಳು ಭೂಮಿಯಲ್ಲಿ ಹರಿದುಕೊಂಡು ಬಂದ್ಲು. ಹಾಗೆ ಅತ್ಯಂತ ಪವಿತ್ರವಾಗಿರುವ ನದಿ ಗಂಗೆ ಅಂತ. ನಂಗೆ ಗೊತ್ತಿಲ್ಲ ನಿಮ್ಮಲ್ಲಿ ಎಷ್ಟು ಜನ ಅವಳನ್ನು ಪವಿತ್ರ ಹೌದು ಅಂತ ಅಲ್ವಾ ಅಂತ ಒಪ್ಕೊಳ್ತಿರೋ ಗೊತ್ತಿಲ್ಲ. ಆದ್ರೆ ಇಷ್ಟಂತೂ ಸತ್ಯ, ಬೇರೆ ಯಾವ ನೀರನ್ನ ನೀವು ಮಿನರಲ್ ವಾಟರ್ ಅಂತ ತಂದಿಟ್ಟಿರುವಂತ ನೀರು ಕೂಡ 2 ತಿಂಗಳ ನಂತರ, 3 ತಿಂಗಳ ನಂತರ, 6 ತಿಂಗಳ ನಂತರ ವಾಸನೆ ಬರುತ್ತೆ ಓಪನ್ ಮಾಡಿದ್ರೆ. ಗಂಗೆ 5 ವರ್ಷ 10 ವರ್ಷ ಮನೆಯಲ್ಲಿಟ್ರು ನೀವು ಒಂದ್ ಹನಿ ಕುಡಿಬೇಕಾದಾಗ ಒಂದು ಚೂರು ವಾಸನೆ ಇಲ್ಲದಂತ ಯಾವ್ದಾದ್ರು ನೀರು ಅಂತಿದ್ರೆ ಅದು ಗಂಗೆ ಮಾತ್ರ. ಹೆಂಗೆ? ಅದಕ್ಕೊಂದು ಸೈಂಟಿಫಿಕ್ ಕಾರಣ ಇದೆ. ಬ್ಯಾಕ್ಟೀರಿಯಾ ಫಾಸ್ ಅಂತ ಇದೆ. ಅದು ಒಂದ್ ಕಡೆ ಇಳ್ಕೊಂಡು ಬರುವಾಗ, ಆ ಸ್ಪೀಡ್ ನಲ್ಲಿ, ಆ ಆಂಗಲ್ ಅಲ್ಲಿ ಬರುವಾಗ ಆ ಬ್ಯಾಕ್ಟೀರಿಯಾ ಫಾಸ್ ತಾನು ಹುಟ್ಕೊಳ್ಳುತ್ತೆ, ತಾನು ಮಲ್ಟಿಪ್ಲೈ ಆಗಿ ಯಾವ ನೀರಿನಲ್ಲಿ ಗಂಗೆಯ ಹನಿ ಬಿದ್ರು ಅದನ್ನ ಗಂಗೆ ಮಾಡುವ ಕೆಪಾಸಿಟಿ ಅದಕ್ಕಿದೆ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಆದ್ರೆ ಜನ್ಸಿಗಳು ಒಪ್ಕೊಳ್ಳೋದು ಕಷ್ಟ.
ಅದಕ್ಕೆ ನಾನು ಅವ್ರಿಗೆ ತಮಾಷೆ ಮಾಡಿ ಹೇಳ್ತೀನಿ, 60,000 ಸಗರನ ಮಕ್ಕಳು 60,000 ಜನ ಹೆಂಗೆ ಗೊತ್ತಾ, ಬೋರ್ವೆಲ್ ಹಾಕಿದಂತೆ ಭೂಮಿಯನ್ನ ಅಗದ್ರು, ಭೂಮಿಯಿಂದ ಕ್ಷಾರ ಲವಣಗಳು ಆಚೆ ಬಂದ್ವು. ಅದನ್ನು ತೃಪ್ತಿಪಡಿಸ್ಲಿಕ್ಕೋಸ್ಕರ ಅವರದ್ದೇ ಪರಿವಾರದ ಭಗೀರಥ ಹಿಮಾಲಯದಿಂದ ಒಂದು ನೀರನ್ನ ಕಾಲುವೆ ಮಾಡಿ ಕರ್ಕೊಂಡು ಬಂದು ಅದನ್ನ ಗಂಗೆಯಾಗಿ ಹರಿಸಿದ್ನಲ್ಲ. ಭೂಮಂಡಲದ ಮೇಲಿನ ಮೊದಲ ಜಲತಜ್ಞ ಅಂತ ಯಾರಾದ್ರೂ ಇದ್ರೆ ಅದು ನಮ್ಮ ಭಗೀರಥ ಅಂತ. ಏನ್ ಚೆನ್ನಾಗಿದೆ ನೋಡಿ ಮಿತ್ರ, ಇವೆಲ್ಲವೂ ನಮಗೆ ಕನೆಕ್ಟ್ ಆಗುವಂತ ಸಂಗತಿಗಳು. ಅದಕ್ಕೋಸ್ಕರ ನಮ್ಮ ಮಕ್ಕಳಿಗೆ ಈ ಕಥೆ ಹೇಳಬೇಕು ಅಂತ ನಾನೊಂದ್ಸಲ ಕ್ರಿಕೆಟ್ ಕಾಮೆಂಟ್ರಿ ನೋಡ್ತಾ ಕೂತಿದ್ದೆ. ಸಿದ್ದು ಒಂದ್ಸಲ ಹೇಳಿದ, ಯಾರೋ ಒಬ್ರು ಸ್ಕೋರ್ ಮಾಡಿದ್ರು, ಒಂದು ಟೀಮ್ನವರು 300-320 ಹೊಡೆದಿದ್ರು. ಸಿದ್ದು ಕಮೆಂಟ್ರಿಯಲ್ಲಿ ಹೇಳ್ತಾನೆ, ಇಟ್ಸ್ ಅನ್ ಹರ್ಕ್ಯೂಲಿಯನ್ ಟಾಸ್ಕ್ ಅಂತ. ಹರ್ಕ್ಯೂಲಿಯನ್ ಟಾಸ್ಕ್ ಅಂದ್ರೆ ಯಾವ್ದಪ್ಪ, ನಂಗಂತೂ ಗೊತ್ತಿಲ್ಲ ಅಂತ. ಹರ್ಕ್ಯುಲಸ್ ಅಂತ ಒಬ್ಬ ದೇವರು ಪಶ್ಚಿಮದಲ್ಲಿದ್ದಾನೆ. ಆ ದೇವರು ತುಂಬಾ ಕಷ್ಟಪಟ್ಟು ಏನನ್ನೋ ಸಾಧನೆ ಮಾಡಿದ, ಹೀಗಾಗಿ ಹರ್ಕ್ಯೂಲಿಯನ್ ಟಾಸ್ಕ್ ಅಂತ ಕರೀತಾರೆ ಅಂತ. ನನಗೆ ಅದ್ರ ಬದಲು ಇದೊಂದು ಭಗೀರಥ ಪ್ರಯತ್ನ ಅಂತ ಹೇಳಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಭಾಷೆ ನಮ್ಮ ನಮ್ಮ ಆತ್ಮದೊಂದಿಗೆ ಎಷ್ಟು ಹತ್ತಿರಕ್ಕಿದೆ ಅಂತ ಒಂದು ಸಲ ಗಮನಿಸಿ ಅಂತ. ಇದು ಯಾವಾಗ ಸಾಧ್ಯ ಆಗತ್ತೆ ಅಂತಂದ್ರೆ ಮಕ್ಕಳಿಗೆ ಈ ಸಂಸ್ಕಾರದ ಕಥೆಗಳು ಹೋದಾಗ ಮಾತ್ರ. ಆದ್ರೆ ಇಲ್ಲಿಗೆ ಮುಗಿಯೋದಿಲ್ಲ. ಈ 2 ನದಿಗಳು ಸುಂದರವಾಗಿರುವ ಸಂಸ್ಕೃತಿಯನ್ನ ಡೆವಲಪ್ ಮಾಡಿಕೊಟ್ರೆ, ನಮ್ಮ ಕರ್ನಾಟಕದ ಒಂದು ನದಿ ಅವಳು ಕಾವೇರಿ, ಅವಳು ಸಂಸ್ಕೃತಿಯನ್ನೂ ಉದ್ಧಾರ ಮಾಡಿದ್ಲು, ನಗರಗಳನ್ನು ಬೆಳೆಸಿದ್ಲು. ಕಾವೇರಿ ಸಾಮಾನ್ಯದವಳಲ್ಲ, ಅಗಸ್ತ್ಯರ ಕಾರಣಕ್ಕೋಸ್ಕರ ಹುಟ್ಟಿದವಳು. ಕಾವೇರಿ ಎಂಥವಳು ಅಂತಂದ್ರೆ ಅದೇ ತನ್ನ ಒಡಲೊಳಗೆ ಮಡಿಕೇರಿಯಲ್ಲಿ ಸೈನಿಕರನ್ನ ಕೊಟ್ಟವಳು. ಕಾವೇರಿ ಎಂಥವಳು ಅಂತಂದ್ರೆ ತನ್ನ ನೀರನ್ನು ಕುಡಿದು ಪುಷ್ಟಗೊಂಡು ಬೆಳೆದಂತ ಬೆಂಗಳೂರು ಅನ್ನುವಂಥ ಬೃಹತ್ ನಗರವನ್ನ ನಿರ್ಮಾಣ ಮಾಡಿಕೊಟ್ಟವಳು. ಕಾವೇರಿ ಎಂಥವಳು ಅಂತಂದ್ರೆ ರಾಮಾನುಜಾಚಾರ್ಯರು ಮುಸಲರ ದಾಳಿಯನ್ನ ತಡೆಯಲಾಗದೆ ಓಡೋಡಿ ಬಂದಾಗ ಅವರಿಗೆ ಮೇಲುಕೋಟೆಯಲ್ಲಿ ಆಶ್ರಯ ಕೊಟ್ಟು ನಾನಿದ್ದೀನಿ ನಿಮಗೆ ಅಂತ ಹೇಳಿದವಳು ನಮ್ಮ ಕಾವೇರಿ. ಕಾವೇರಿ ಎಂಥವಳು ಅಂತಂದ್ರೆ ಸ್ವಾಮಿ ವಿವೇಕಾನಂದರು ಜಮ್ಶೆಡ್ಜಿ ಟಾಟಾಗೆ ನೀವೊಂದು ಸೈಂಟಿಫಿಕ್ ಇನ್ಸ್ಟಿಟ್ಯೂಷನ್ ಕಟ್ಟಬೇಕು ಅಂತಂದಾಗ ಅವ್ರಿಗೆ ಮುಂಬೈಯಲ್ಲಿ ಕಟ್ಟಬೇಕು ಅಂತ ಮನಸ್ಸಿತ್ತು. ಆದ್ರೆ ಮೈಸೂರಿನ ಮಹಾರಾಜರು ಕಾವೇರಿಯ ತೀರ ಬೆಂಗಳೂರಿಗೆ ಎಳಕೊಂಡು ಬರಲಿಕ್ಕೆ ಕಾರಣವಾಗಿದ್ದು ಆ ಕಾವೇರಿ ಅಂತ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇವತ್ತಿದ್ರೆ, ರಾಮನ್ ಇನ್ಸ್ಟಿಟ್ಯೂಟ್ ಇದ್ರೆ, ಅವೆಲ್ಲವೂ ಕೂಡ ಕಾವೇರಿಯ ತೀರದಲ್ಲಿದೆ. ಇವೆಲ್ಲ ನೋಡುವಾಗ ನನ್ಗನ್ಸುತ್ತೆ ಈ ನಾಡಿನ ನದಿಗಳು ಎಂಥ ಅದ್ಭುತವಾದ ಕೆಲಸವನ್ನು ಮಾಡಿದ್ವು. ಅದಕ್ಕೆ ಬಂಕಿಂ ಚಂದ್ರ ಹೇಳಿದ್ರು, ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ. ಯಾವತ್ ವಂದೇ ಮಾತರಂನ ಈ ಸ್ಟ್ಯಾನ್ಸ ಹೇಳ್ತೀವೋ ಒಮ್ಮೆ ಆ ನದಿಗಳನ್ನೆಲ್ಲ ನೆನಪಿಸ್ಕೊಳ್ಳಿ. ಏನ್ ಚಂದ. ನೀವು ಯಾವತ್ತಾದ್ರೂ ಬ್ರೆಜಿಲ್ ಅಂತಂದ್ರೆ ನಿಮಗೆ ಅಲ್ಲಿನ ನೈಲ್ ನದಿ ನೆನಪಾಗುತ್ತೆ, ನಿಮ್ಗೆ ಅಮೆರಿಕ ಅಂದ್ರೆ ಮಿಸಿಸಿಪ್ಪಿ ನೆನಪಾಗುತ್ತೆ, ನಿಮ್ಗೆ ಇರಾಕ್ ಅಂದ್ರೆ ಯೂಫ್ರಿಟಿಸ್ ಟೈಗ್ರಿಸ್ ಬಯಲು ನೆನಪಾಗುತ್ತೆ, ನಿಮಗೆ ಚೀನಾ ಅಂದ್ರೆ ಯಾಂಗ್ಟನ್ ನದಿ ನೆನಪಾಗ್ಬೋದು. ಯಾರಾದ್ರೂ ಬುದ್ಧಿವಂತರಿದ್ರೆ ಇಂಗ್ಲೆಂಡ್ ಅಂದ್ರೆ ಥೇಮ್ಸ್ ನದಿ ಅಂತ ಹೇಳ್ತಾರೆ. ಆದ್ರೆ ನೀವು ಭಾರತಕ್ಕೆ ಬಂದು ನಿಮ್ ನದಿಗಳ ಹೆಸರನ್ನು ಹೇಳಿ ಅಂತಂದ್ರೆ ಗಂಗೆ, ಯಮುನೆ, ಗೋದಾವರಿ, ಸರಸ್ವತಿ, ನರ್ಮದೆ, ಸಿಂಧು, ಕಾವೇರಿ ಅಂತ ಹೇಳ್ತೀವಿ. ನಾವು ಕೃಷ್ಣೆ, ತುಂಗೆ, ಭದ್ರೆ ಅಂತ ಹೇಳ್ತೀವಿ. ನಾವು ಮಾಲತಿ, ಮಲಾಪಹಾರಿ, ತಾಮ್ರಪರ್ಣಿ ಅಂತ ಹೇಳ್ತೀವಿ. ನಾವು ಚೀನಾಬ್, ರಾವಿ, ಬಿಯಾಸ್, ಸಟ್ಲೇಜ್ ಅಂತ ಹೇಳ್ತೀವಿ. ನಾವು ಆ ಕಡೆಯಿಂದ ಬಂದ್ರೆ ಬ್ರಹ್ಮಪುತ್ರದಿಂದ ಹಿಡಿದು ಗೋದಾವರಿಯವರೆಗಿನ ನದಿಗಳನ್ನ ಹೆಸರಿಸ್ತೀವಿ. ಎಷ್ಟು ನದಿಗಳು! ಇಷ್ಟು ನದಿಗಳನ್ನ ಹೊಂದಿರುವಂತ ನಾವು ನಿಜಕ್ಕೂ ಪುಣ್ಯವಂತರು. ಹೀಗಾಗಿ ವಂದೇ ಮಾತರಂನಲ್ಲಿ ಆ ನದಿಗಳನ್ನ, ಈ ದೇಶದ ಭೌಗೋಳಿಕ ಪ್ರದೇಶಗಳನ್ನ ಸ್ತುತಿಸೋದಲ್ಲದೆ ಬಂಕಿಮರು ಆ ಭವ್ಯವಾಗಿರುವ ನದಿಗಳ ತಪ್ಪಲಿನ ಪ್ರದೇಶದಲ್ಲಿ ಬೆಳೆದಿರುವಂತ ಸುಫಲೆಯಾಗಿರುವಂತ ತಾಯಿ ಭಾರತಿಯನ್ನು ಗೌರವದಿಂದ ಆನಂದಿಸಿ ಗೌರವಿಸಿದಿರಲ್ಲ. ಆ ಕಾರಣಕ್ಕೆ ನಾವು ಕೂಡ ನಿಮ್ಮೆದುರಿಗೆ ಒಂದು ಸುಂದರವಾಗಿರುವಂತ ಗೀತೆಯನ್ನು ಪ್ರಸ್ತುತಪಡಿಸ್ತಾ ಇದ್ದೀವಿ. ವಿಶ್ವ ವಿನೂತನ ವಿದ್ಯಾಚೇತನ ಸರ್ವ ಹೃದಯ ಸಂಸ್ಕಾರಿ. ಈ ಗೀತೆ ನಿಮಗೋಸ್ಕರ.